ಸರ್ ನಮಸ್ಕಾರ. ನನ್ನ ಹೆಸರು ಜಯರಾಮ್ ಅಂತ ಮಾದನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ, DSS ಲೀಡ್ರು. ಸರ್ ಇಲ್ಲಿ ಏನಾಗಿದೆ ಅಂದರೆ ಸುಮಾರು ಒಂದು 2002ರಿಂದ 2026 ಆಗಲೇ. ಈ 2002ರಿಂದ ಈ ನಮ್ಮ ಜನತಾ ಕಾಲೋನಿ ಅನ್ನೋದಿಲ್ಲ, ನಮ್ಮ ಕಾಲೋನಿ ಇದು ಹಳೆ ಕಾಲೋನಿ, ಅಲ್ಲಿ ಊರೊಳಗಡೆ ಇರೋದು ಜನತಾ ಕಾಲೋನಿ. ನಮ್ಮ ಈ ಹಳೆ ಕಾಲೋನಿಗೆ ಏನಾಗಿದೆ, ಇದು ಪೂರ್ವಿಕರ ಜಾಗ. ಅಂದರೆ 2 ಎಕರೆ 34 ಗುಂಟೆ ಜಾಗ. 2 ಎಕರೆ 34 ಗುಂಟೆ ಜಾಗದಲ್ಲಿ ಒಂದು 8 ಗುಂಟೆ 9 ಗುಂಟೆಗೆ ಅವರವರೇ ವಾಲಂಟಿಯರಾಗಿ ಮನೆಗಳು ಕಟ್ಕೊಂಡ್ರು. ಕಾಲು ದಾಟ್ ಪ್ರಕಾರ ಮನೆಗಳು ಕಟ್ಕೊಂಡಿದ್ದಾರೆ. ಹಾಗಾಗಿ ಈಗ ದಾಡರಾಜ್ ಅನ್ನೋರು ಏನು ಮಾಡಿದರೆ, ಮಾರಪ್ಪರ ಕಡೆಯಿಂದ ರಿಜಿಸ್ಟ್ರ್ ಮಾವ ಚೌಡಪ್ಪರ ಕಡೆಯಿಂದ ರಿಜಿಸ್ಟ್ರ್ ಮಾಡಿಸ್ಕೊಂಡು ಅವರೊಂದು ಚಿಕ್ಕದಾಗ ಒಂದು ಮನೆ ಕಟ್ತಾಯಿದ್ದಾರೆ. ಆ ಮನೆ ವಿಚಾರವಾಗಿ ಏನು ಮಾಡ್ತಾರೆ, ಪಕ್ಕದ ಸೈಟ್ನವ್ರು ಇನ್ನೊಬ್ಬರು ಪುಷ್ಪಗೌಡ ಅನ್ನೋರು ಏನು ಮಾಡ್ತಾರೆ, ನಾನು ಕೊಂಡ್ಕೊಂಡಿದ್ದೀನಿ, ನನಗೆ ಇಲ್ಲಿ ಬರಬೇಕು ಜಾಗ ಅಂತ ಚರಂಡಿಗೋಸ್ಕರ ಡಿಸ್ಟ್ರಿಬ್ಯೂಟ್ ಇದು. ಈ ಚರಂಡಿ ಡಿಸ್ಟ್ರಿಬ್ಯೂಟು 2002ರಿಂದ ಸ್ಟಾರ್ಟ್ ಆಗಿ 2026 ಎಂಡಿಂಗ್ ಮೂಮೆಂಟ್ಗೆ ಲಾಸ್ಟಿಗೆ ದೊಡ್ಡ ಜಗಳಗಳಾಗಿ 2-3 NCR ಆಗಿ ಲಾಸ್ಟ್ ಕೇಸ್ ಆಗಿ ದೊಡ್ಡ ಮಟ್ಟಕ್ಕೆ ಹೋಗಿ ಇಲ್ಲಿ ಗಂಟ ಬೆಳೀತು. ಇದೆಲ್ಲ ಆಗೋದಕ್ಕೆ ಕಾರಣಕರ್ತರು ಬೇಡಪ್ಪ, ನಗರಸಭೆ ವ್ಯಾಪ್ತಿಯಲ್ಲಿ ಏನು ಮೆಜರ್ಮೆಂಟ್ ಮಾಡಿದಾರೋ, ಖಾತೆ ಏನು ತೊಗೊಂಡಿದ್ದಾರೋ, ಏನು ಮಟ್ಟಿದ್ದಾರೋ ಆ ಪ್ರಕಾರವಾಗಿ ನಗರಸಭೆ ಒಂದು ಮೆಜರ್ಮೆಂಟ್ ಮಾಡಿಕೊಡ್ಲಿ, ಅನಂತರ ಅವ್ರವ್ರ ಡೀಟೇಲ್ಸ್ ಅವ್ರ ಹತ್ರ ಇರ್ತದೆ, ಆ ಪ್ರಕಾರ ಕ್ಲಿಯರ್ ಮಾಡ್ಕೊಂಡು ಹೋಗಲಿ ಅಂತೇಳಿ ಇವತ್ತು ಡೇಟ್ ಫಿಕ್ಸ್ ಮಾಡ್ಕೊಂಡು ಇವತ್ತು 18ನೇ ತಾರೀಕು 3:30 ಅಂತ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ನಮಗೆ. ಹಾಗಾಗಿ ನಾನೇನು ಮಾಡಿದೆ, ಎಲ್ಲರೂ ಸೇರಿಸಪ್ಪ, ಎಲ್ಲ ಸೇರಿಸಿ ಮಾತಾಡ್ಬೇಕಾದ್ರೆ ನಾನು ಮಾತಾಡೋದು. ಇದು ಆ್ಯಕ್ಚುಲಿ ಸರ್ವೆ ನಂಬರ್ 3 ಬೀಸಪ್ಪ ಅನ್ನೋರ್ತು ನಮ್ಮ ತಂದೆಯವರು ಜಾಗ. ನಮ್ಮ ತಂದೆಯವ್ರು ದೊಡ್ಡಪ್ಪ ಚಿಕ್ಕಪ್ಪ ಹನುಮಂತಯ್ಯ ಪೂಜಗಯ್ಯ ಅಂತಕ್ಕಂಥ ಒಂದು 7-8 ಜನ ಕುಟುಂಬ ಇದೆ. ಅದರಲ್ಲಿ ಆಂಜನೇಯನ ದೇವಸ್ಥಾನ ಮಾನ್ಯ ಇದು, ಇನಾಮ್ತ್ ಲ್ಯಾಂಡ್, ತಳವಾರ ಇನಾಮ್ತ್ ಲ್ಯಾಂಡ್ ಜಾಗ ಇದು. ಅದರಲ್ಲಿ ಬರ್ತಕ್ಕಂಥ ಜಾಗಗಳಿವು. ಇವೆಲ್ಲ ಸೇಲ್ಡಿಡಾಗಿ ಬೌಂಡ್ರಿ ಫಿಕ್ಸ್ ಆಗೋ ಸ್ಟಡಿ ಅಂತೇಳಿ ಆ ಡಿಸ್ಟ್ರಿಬ್ಯೂಟಲ್ಲಿ ಇಷ್ಟು ಮಟ್ಟಿಗೆ ನಡ್ಕೊಂಡು ಹೋಗಿದೆ ಸರ್. ಇಲ್ಲಿವರೆಗೂ ದೊಡ್ಡ ಜಗಳ ಆಗಿದೆ. ಹಂಗಾಗಿ ಆ ರೆವಿನ್ಯೂ ಇಲಾಖೆಯವರೆಲ್ಲ ಬಂದು ಇವತ್ತು ಮೆಜರ್ಮೆಂಟ್ ಮಾಡಿ, ಇವಾಗ ಪಕ್ಕದವ್ರು ಇವತ್ತು ಕೂಡ ನೋಡಿ ಇಷ್ಟೆಲ್ಲ ಮಾಡಿ ಇದೆಲ್ಲ ಮಾಡ್ತಾರೆ, ನಮ್ಮ ಪೇಪರ್ ನಮ್ಮ ಜಾಗ ಬೇಕು ಅಂತೇಳಿ ಇವತ್ತು ಕೂಡ ಪುಷ್ಪಗೌಡ ಅವರು ಡಾಕ್ಯುಮೆಂಟ್ಸ್ ಕೊಡ್ತಾಯಿಲ್ಲ. ಈ ಕಡೆ ನೋಡಿದ್ರೆ ಮುರಳಿ ಆಚಾರ್ ಅಂತ ಈ ಕಡೆ ಪೂರ್ವದ ಕಡೆಗೆ ಅವ್ರು ಅಲ್ಲಿ ಕೊಡ್ತಾಯಿಲ್ಲ. ಇವರಿಬ್ಬರ ಮಧ್ಯೆ ಸಿಗಾಕಡೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಒಂದು 7-8 ಕುಟುಂಬ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ನ್ಯಾಯಾಧೀಶರು, ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಏನು ಡಿಪಾರ್ಟ್ಮೆಂಟ್ಸ್ ಇದ್ದೀರೋ ಖಂಡಿತ ಇದನ್ನು ದಯಮಾಡಿ ಬಂದು ಪರಿಶೀಲನೆ ಮಾಡಿ. ಮುಂದಕ್ಕೆ ದೊಡ್ಡ ಘಟನೆಗಳಾಗೋಂಥ ಚಾನ್ಸಸ್ಗಳು ತುಂಬ ಇದ್ದಾವೆ ಇದರಲ್ಲಿ. ಯಾಕೆಂದರೆ ಇದು ಸಣ್ಣ ವಿಚಾರದಾಗಿರೋದು ದೊಡ್ಡದಂತ ಹೋದಾಗ ಯಾವನೋ ಒಂದು ಬಾಡಿ ಬಿದ್ದು ಸತ್ತೋಗ್ಬಿಟ್ರೆ ಯಾರೋ ಆಗಲ್ಲ ಅವ್ರ ಕುಟುಂಬಕ್ಕೆ. ಆದ ಕಾರಣಕ್ಕೋಸ್ಕರ ನಾವೆಲ್ಲರಿಗೂ ಕೇಳ್ಕೊಳೋದಷ್ಟೇ, ಅಧಿಕಾರಿ ವರ್ಗದಲ್ಲಿ ನೀವು ದಯಮಾಡಿ ಬಂದು ಇದನ್ನು ಕೂಡಲೇ ಬಗೆಹರಿಸ್ಬೇಕು. ಇಲ್ದಿದ್ರೆ ಏನೋ ಮುಂದಿನ ದಿನಗಳಲ್ಲಿ ಏನೋ ಪ್ರಾಬ್ಲಮ್ ಮತ್ತೊಂದು ಆಯಿತು ಅಂದರೆ ಇವ್ರಿಗೆಲ್ಲ ಈ ದಲಿತರಿಗೆ ಕಾರಣಕರ್ತರಾಗೋರು ನೀವು ಅಧಿಕಾರಿಗಳು ಯಾರ್ತೀರಾ, ದಯಮಾಡಿ ಇದನ್ನು ಎಚ್ಚೆತ್ಕೊಳ್ಳಿ. ಯಾರು ಸಂಬಂಧಪಟ್ಟು ಇಲಾಖೆಗಿದ್ದೀರೋ ದಯಮಾಡಿ ಬಂದು ಅಳತೆ ಮಾಡಿ ಅವ್ರ ಮೆಜರ್ಮೆಂಟ್ ಕ್ಲೋಸ್ ಮಾಡಿ, ಇವ್ರಿಗೆ ಇಲ್ಲಿದೆ ಇಲ್ಲಿ ಬರಬಾಡ್ರಮ್ಮ, ನೀವು ನೋಡಿ ಇವ್ರು ಇಲ್ಲಿದೆ ಇಲ್ಲಿ ಬರಬಾಡ್ರಮ್ಮ ಅಂತ ಹೇಳಿ. ಇಲ್ಲಾಂದರೆ ಇಬ್ಬರು ಸೇರಿ ಕೋರ್ಟ್ಗೆ ಹೋಗೋಕೆ ಹೇಳಿ, ಕೋರ್ಟಲ್ಲಿ ಮುಗಿಸ್ಕೊಂಡು ಅರೇಂಜ್ ಮಾಡಿಸ್ಕೊಂಬಿಟ್ಟಾದ ನಂತರ ಅವ್ರು ಕ್ಲಿಯರ್ ಮಾಡ್ಕೊಳ್ಳಿ. ಅಂಥವ್ರಿಗೂ ಶಾಂತಿ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗೋಕ್ಕೆ ನೀವು ಅಧಿಕಾರಿಗಳು ಬಂದು ಅವಕಾಶ ಮಾಡಿ ಕೊಡಬೇಕು.